ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಯಾವ ರೀತಿ ಆಗಿತ್ತು ಮಾರ್ಕೆಟ್ ಅಂತ ನೋಡ್ತಾ ಹೋಗೋಣ. ಒಂದು ದೊಡ್ಡ ಪ್ರಮಾದ ಆಗೋಯ್ತು ನೋಡಿ. ಒಂದು 10-15 ನಿಮಿಷ ಮಾತಾಡ್ಬಿಟ್ಟಿದ್ದೀನಿ, ರೆಕಾರ್ಡಿಂಗ್ನ ಸ್ಟಾರ್ಟೇ ಮಾಡಿಲ್ಲ. ಸೊ ಮತ್ತೆ ಮಾತಾಡಬೇಕಾಯಿತು. ಇಟ್ಸ್ ಓಕೆ, ಈ ಥರ ಆಗುತ್ತೆ ಒಂದೊಂದ್ಸಲ. ಇವತ್ತು ಸುಮಾರು ಸೆಕ್ಟರ್ ಪಾಸಿಟಿವ್ ಆಗಿತ್ತು. ಹೀಟ್ ಮ್ಯಾಪ್ ಸ್ವಲ್ಪ ಆಚೆ ಈಚೆ ಆದಂಗೆ ಕಾಣಿಸ್ತಾ ಇದೆ. ಫೈನಾನ್ಸ್ ಸೆಕ್ಟರ್ ಈ ಕಡೆಗೆ ಬಂದಿದೆ, ಏನೇನೋ ಒಂಚೂರು ಆಚೆ ಈಚೆ ಆಗಿದೆ. ಅದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಚೇಂಜ್ ಆದಂಗೆ ಇವರು ಚೇಂಜ್ ಮಾಡ್ತಾ ಇರ್ತಾರೆ. ಇವತ್ತು ತುಂಬ ಪಾಸಿಟಿವ್ ಆಗಿತ್ತು ಮಾರ್ಕೆಟು. ಇಷ್ಟೊಂದು ಪಾಸಿಟಿವ್ ಆಗಿ ಮೂಮೆಂಟ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೂ ಕೂಡ ಎಲೆಕ್ಷನ್ ರಿಸಲ್ಟ್ಸು ಬರ್ತಾ ಇದೆ ಹತ್ತಿರಕ್ಕೆ, ಮೇಲ್ಗಡೆ ಹೋಗ್ತಾನೆ ಇದೆ ಮಾರ್ಕೆಟು. ನೋಡೋಣ ಎಲೆಕ್ಷನ್ ವೀಕಲ್ಲಿ ಏನಾಗುತ್ತೆ ಅನ್ನೋದು ಇವಾಗ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಇವತ್ತಿನ ಟಾಪ್ ಗೈನರ್ ಅಂದರೆ ಡಿವಿ ಸ್ಲ್ಯಾಬ್ಸು ನೋಡಿ. ಚಾರ್ಟ್ಸ್ ನ್ಯೂಸ್ ಆನಾಗೆ ನಾವು ಮಾತಾಡ್ಕೊತಾ ಇದ್ವಿ 4400 ತನಕ ಹೋಗ್ಬೋದು ಅಂತ. 4300 ಆಲ್ಮೋಸ್ಟ್ ಆ ರೇಂಜ್ನ ಟೆಸ್ಟ್ ಆಗಿತ್ತು. ಇವತ್ತು ಒಂದು ಇನೋವೇಟರ್ ಜೊತೆ ಒಂದು ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಸುದ್ದಿಗೋಸ್ಕರ ಇವತ್ತು ಡಿವಿ ಸ್ಲ್ಯಾಬ್ಸು ಮೇಲ್ಗಡೆ ಹೋಗಿತ್ತು. ಸೊ ಇವತ್ತು ಅದೇ ಟಾಪ್ ಗೈನರ್ ಆಗಿದೆ. ಅದೇ ರೀತಿಯಾಗಿ ಅದಾನಿ ಎಂಟರ್ಪ್ರೈಸಸ್ ಮತ್ತೆ ಇವತ್ತು ಫಾಲೋ ಆಗೋದ್ರ ಮೂಲಕ 2.83% ಕರೆಕ್ಷನ್ ಬರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಇವತ್ತು ಯಾವ ರೀತಿಯಾಗಿತ್ತು ಇಂಡೆಕ್ಸ್ ಅಂತ ನೋಡೋದಾದ್ರೆ, ನಿಫ್ಟಿ ಸ್ವಲ್ಪ ಬೇರೆ ಇಂಡೆಕ್ಸಿಗೆಲ್ಲ ನೀವು ಹೋಗೋರು ಯಾರ್ಯಾರು ಮುಂದಕ್ಕೆ ಹೋಗೋರಿದ್ರೆ ಎಲ್ಲ ಹೋಗಿ ನಾನು ಆಲ್ರೆಡಿ ಆಲ್ ಟೈಮ್ ಹೈಯಲ್ಲಿ ಇದ್ದೀನಿ ಅನ್ನೋ ಥರ ಹೇಳೋ ಥರ ಇತ್ತು. ಯಾಕಂದರೆ ನಿಫ್ಟಿ ಆಲ್ರೆಡಿ ಒಂದು ಅನ್ಚಾರ್ಟೆಡ್ ಟೆರಿಟರಿಗೆ ಬಂದಿದೆ. 23,000ಕ್ಕೆ ಬಂದುಬಿಟ್ಟಿತ್ತಲ್ವಾ. ಆ ಒಂದು ಬಾಕ್ಸ್ ಏನು ಮಾಡಿತ್ತು, ಆ ಬಾಕ್ಸ್ ಒಳಗಡೆನೇ ಇತ್ತು ಇವತ್ತು. ಸೊ ಇವತ್ತೊಂದು ಸೈಡ್ ವೇಸ್ ಆಗಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಆದರೆ ಇಲ್ಲಿಂದ ಆ ಬಸ್ ಸ್ಟ್ಯಾಂಡ್ ಬೇಸ್ನ ತೊಗೊಂಡು ತುಂಬ ಒಂದು ದೊಡ್ಡ ರಿಕವರಿ ಬಂತು. 23,100 ತನಕ ಹೋಯಿತು. ಆದರೆ ಅಷ್ಟೇ ದೊಡ್ಡದಾಗಿ ಫಾಲ್ ಬಂದು ಈಗ ಮತ್ತೆ ಆ ಬಸ್ ಸ್ಟ್ಯಾಂಡ್ ಬೇಸಿಗೆ ಬಂದು ಎಂಡ್ ಆಗಿದೆ. ಸೊ ಈಗ ಇದು ಅನ್ನೋದು ತುಂಬ ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗ್ತಾ ಹೋಗುತ್ತೆ. ಅಂದರೆ 23,900, 920 ಲೆವೆಲು. ಅದೇ ರೀತಿಯಾಗಿ ಮೇಲ್ಗಡೆ 23,100 ಇವತ್ತೇನು ಹೈ ಮಾಡಿದೆ ಅದು ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ. ನಾಳೆ ಏನಾದರೂ 22,900 ಈ ಲೆವೆಲ್ನ ಬಿಟ್ಟು ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ 22,800 ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಆಗುತ್ತೆ ನಿಫ್ಟಿನಲ್ಲಿ. ಕಾರಣ ಇಲ್ಲಿ ನೋಡಿ ಒಂದು ಬಸ್ ಸ್ಟ್ಯಾಂಡ್ ಇದೆ. ಅದಲ್ಲದೆ ಏನು ಡೈಲಿ ಕ್ಯಾಂಡಲು ಕೂಡ ಹಿಸ್ಟಾರಿಕಲಿ ಟೆಸ್ಟ್ ಮಾಡಿದಂಥ ಝೋನು. ಸ್ವಲ್ಪ ನೋಡ್ಕೊಂಬರೋದಾದ್ರೆ ನೋಡಿ, ಇಲ್ಲಿ ಮಲ್ಟಿಪಲ್ ಟೈಮ್ಸ್ ಯಾವುದು ರೆಸಿಸ್ಟೆನ್ಸ್ ಥರ ಆಕ್ಟ್ ಆಗ್ತಾ ಇರುತ್ತೋ ಕೆಳಗಡೆ ಬಂದಾಗ ಅದು ಸಪೋರ್ಟ್ ಥರ ಆಕ್ಟ್ ಆಗುತ್ತೆ. ಸೊ 22,800 ನೆಕ್ಸ್ಟ್ ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗ್ತಾ ಹೋಗುತ್ತೆ ನಿಫ್ಟಿನಲ್ಲಿ. ನೋಡೋಣ, ಇನ್ನು ಕನ್ಫರ್ಮೇಷನ್ ಕೊಟ್ಟಿಲ್ಲ. ದೊಡ್ಡದಾಗಿ ರ್ಯಾಲಿ ಆಗಿದೆ. ಅದಕ್ಕೆ ಫಸ್ಟ್ ರೆಡ್ ಕ್ಲೋಸಿಂಗ್ ಅಂತ ಬಂದಿರೋದು, ಇಷ್ಟು ದೊಡ್ಡದಾಗಿ ಬಂದಿರುವಂಥದ್ದು. ಅದು ಆಲ್ ಟೈಮ್ ಹೈಯಲ್ಲಿ ಬಂದಿದೆ. ಏನು ಅಸಂಪ್ಷನ್ಸ್ ಮಾಡೋದು ಬೇಡ. ಎಲ್ಲಿ ತನಕ 22,800 ಬಿಟ್ಟು ಕೆಳಗಡೆ ಬರೋದಿಲ್ಲ ಅಲ್ಲಿ ತನಕ ಅಗ್ರೆಸಿವ್ ಪೊಸಿಷನ್ ತಗೊಳಕ್ಕೆ ಹೋಗಬೇಡಿ. ನಿಫ್ಟಿನಲ್ಲಿ 22,500 ಅದರ ನೆಕ್ಸ್ಟ್ ಸಪೋರ್ಟ್ ಆಗ್ತಾ ಹೋಗುತ್ತೆ. 22,800 ಏನಾದ್ರು ಬ್ರೇಕರ್ ಬಂದ್ವಿ ಅಂದರೆ 22,500 ತನಕ ಬರೋ ಥರ ಸಾಧ್ಯತೆ ಇರುತ್ತೆ. ಬಟ್ ಎಲೆಕ್ಷನ್ ರಿಸಲ್ಟ್ಸ್ ಮಾರ್ಕೆಟ್ ಏನು ಬೇಕಾದರೂ ಮಾಡ್ಬೋದು, ಎಷ್ಟು ಬೇಕಾದರೂ ರ್ಯಾಲಿ ಆಗ್ಬೋದು. ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಕೂಡ ಆಗ್ಬೋದು ನೋಡಿ. 22,500 ಹತ್ರ ಬಂದು ಇಲ್ಲಿ ಬಸ್ ಸ್ಟ್ಯಾಂಡ್ ಆಗಿ ಎಲೆಕ್ಷನ್ ವೀಕಲ್ಲಿ ಮೇಲ್ಗಡೆ 23,500 ಕಡೆಗೂ ಹೋಗ್ಬೋದು. ಹಾಗಾಗಿ ಯಾವುದೇ ಕಡೆ ಒಂದು ವ್ಯೂನ ಇಟ್ಕೊಳ್ಳೋದು ಬೇಡ. 22,800 ಕನ್ಸಿಡರಬಲ್ ಆಗಿ ಬೀಟ್ ಆಗಿ ಕೆಳಗಡೆ ಬರ್ತಿದೆ ಅಂದರೆ ಆಗ ನಾವು 22,500 ತನಕ ಮಾರ್ಕೆಟ್ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತು ನೋಡೋದಾಗಿದ್ರೆ ಒಂದು ಒಳ್ಳೆ ಆಪ್ಷನ್ ಬೈಯಿಂಗ್ ಟ್ರೇಡ್ ಇತ್ತು, ಟ್ರ್ಯಾಕ್ ಮಾಡಿದ್ರೆ ಬಟ್ ಮಾಡಲಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ 49,000 ರೌಂಡ್ ಲೆವೆಲು. ಹಿಸ್ಟಾರಿಕಲಿ ಡೈಲಿ ಕ್ಯಾಂಡಲ್ ನೀವು ನೋಡೋದಾದ್ರೂ 49,000 ಲೆವೆಲ್ ನೋಡಿ. ಇಲ್ಲಿ 48,650 ಇಲ್ಲಿದೆ 49,000. ಸೊ ಅಂದರೆ ಹಳೆ ಹೈ ಅಂದರೆ ಒಂದು ಆಲ್ ಟೈಮ್ ಹೈ ಬಿಟ್ಟರೆ ಅದು ನೆಕ್ಸ್ಟ್ ಹೈ ಮಾಡಿರೋದು ಅಂತಂದರೆ ಇಲ್ಲಿ 49,000. ಇಲ್ಲಿ ನೆನಪಿದೆಯಾ, ಇಲ್ಲಿ ಒಂದು ಹೆಡ್ ಆ್ಯಂಡ್ ಶೋಲ್ಡರ್ ಅಂತ ಮಾತಾಡ್ತಿದ್ರು, ಚಾನಲ್ ಅಂತ ಮಾತಾಡ್ತಿದ್ವಿ, ಎಲ್ಲ ಮಾತಾಡ್ತಾ ಇದ್ವಿ. ಸೊ ಆ ಚಾನಲ್ ಹೈ ಅಂದರೆ ಅದ್ರ ಹಳೆ ಹೈ ಅಂತ ಇದ್ದಿತ್ತು ಅಂದರೆ 49,000. ಇವತ್ತು ಅದ್ರ ಮೇಲ್ಗಡೆ ಓಪನ್ ಆದಾಗ ಅದನ್ನೇ ಎಸ್ಎಲ್ ಇಟ್ಕೊಂಡು ಒಂದು ಟ್ರೇಡ್ ಮಾಡಬೇಕು. ಅಫ್ಕೋರ್ಸ್ 49,700 ತನಕ ಹೋಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಬಟ್ ಆ ಒಂದು ಸ್ಟಾಪ್ ಲಾಸ್ ರಿಸ್ಟ್ ಟು ರಿವಾರ್ಡ್ ಅಂತ ನೋಡೋದಾದ್ರೆ ಇವತ್ತು ಒಳ್ಳೆ ಟ್ರೇಡು ಸಾಧ್ಯತೆ ಇತ್ತು ಬ್ಯಾಂಕ್ ನಿಫ್ಟಿನಲ್ಲಿ ಮಾಡೋದಾಗಿದ್ದರೆ. ಯಾಕೆಂದರೆ ಇಲ್ಲಿ ಒಂದು ಆಟ ಆಡಿಕೊಂಡು ಒಂದು ಬಸ್ ಸ್ಟ್ಯಾಂಡ್ ಮಾಡ್ಕೊಂಡು ಹೋಗಿತ್ತು. ಆ ಝೋನ್ ಇದ್ದಾಗ ಈಗ ಇಂಪಾರ್ಟೆಂಟ್ ಆಗುತ್ತೆ. ಹಿಸ್ಟಾರಿಕಲ್ ಲೆವೆಲ್ ಮೇಲ್ಗಡೆ ಓಪನ್ ಆದಾಗ 49,000 ಎಸ್ಎಲ್ ಇಟ್ಕೊಂಡು ಒಂದು ಟ್ರೇಡ್ನ ಕ್ಯಾಪ್ಚರ್ ಮಾಡಿತ್ತು. ಅಫ್ಕೋರ್ಸ್ ಫಸ್ಟ್ ಹಾಫಲ್ಲಿ ನಿಮ್ಗೆ ಮೂಮೆಂಟ್ ಸಿಕ್ಕಿಲ್ಲ, ಬಟ್ ಸೆಕೆಂಡ್ ಹಾಫಲ್ಲಿ ಒಂದು ಸ್ಪೈಕ್ನ ಕೊಡ್ತು. ಅದೇ ರೀತಿ ವಾಪಸ್ ಬಂದಿದೆ ಕೂಡ. ಸೊ ನಾಳೆ 49,000 ಏನು ಮಾಡುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಬ್ಯಾಂಕ್ ನಿಫ್ಟಿನಲ್ಲಿ. ಯಾವ ರೀತಿಯಾಗಿ 22,800 ಇಂಪಾರ್ಟೆಂಟ್ ಅಂತ ಮಾತಾಡ್ಕೊಂಡು, ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿಗೆ 48,300 ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಎಲ್ಲ ಒಂದು ಮಾರಬಜು ಕ್ಯಾಂಡಲ್ ಒಂದು ಬೇಸು, ಅದೇ ರೀತಿ ಹಿಂದೆ ಅಟೆಂಟ್ ಆದಂಥ ಝೋನು, ಇದೆಲ್ಲದೂ ಕೂಡ 48,300 ಆಗುತ್ತೆ. ಸೊ 48,300 ಬಿಟ್ಟು ಕೆಳಗಡೆ ಬರೋ ತನಕ ಮಾರ್ಕೆಟಲ್ಲಿ ಒಂದು ಏನೋ ಒಂದು ಕರೆಕ್ಷನ್ ಆಗ್ತಾ ಇದೆ, ದೊಡ್ಡದಾಗೇನೋ ಆಗ್ತಾ ಇದೆ ಅಂತ ಅನ್ಕೊಳೋದು ಬೇಡ. ಅಫ್ಕೋರ್ಸ್ ಇದೊಂದು ಇನ್ವರ್ಟೆಡ್ ಹ್ಯಾಮರ್ ಅಥವಾ ಶೂಟಿಂಗ್ ಸ್ಟಾರ್ ಪ್ಯಾಟರ್ನ್ ಅಂತ ಕರಿತೀವಿ ನೋಡಿ. ಇಲ್ಲಿ ಬಂದಿದೆಯಲ್ಲ ಆಲ್ಮೋಸ್ಟ್ ಅದೇ ಥರ ಆ ಥರ ಅಂತ ಅನಿಸ್ತಿರ್ಬೋದು ಕೆಲವರಿಗೆ. ಇಲ್ಲಿಂದ ದೊಡ್ಡದಾಗಿ ರಿಜೆಕ್ಷನ್ ಬರ್ಬೋದು ಹಾಗೆ ಅಂತ. ಆದರೆ ಅದಕ್ಕೆ ಕನ್ಫರ್ಮೇಷನ್ ಸಿಗಬೇಕು. ಏಕೆಂದರೆ ಇವತ್ತು ಒಂದು ಹೊಸ ಹೈನ ಮಾಡಿಲ್ಲ, ಅದಕ್ಕಿಂತ ಕೆಳಗಡೆ ಮಾಡಿದೆ. ಆವಾಗ ಒಂದು ಲೋಯರ್ ಹೈ ಲೋವರ್ ಲೋ ಪ್ಯಾಟರ್ನ್ ಆಗ್ಬೋದು ಅಂತ ಅಸಂಪ್ಷನ್ಸ್ ಇರ್ಬೋದು. ಇದೆಲ್ಲದು ಅಸಂಪ್ಷನ್ಸ್ ಆಗುತ್ತೆ. ಎಲ್ಲಿ ತನಕ ಮಾರ್ಕೆಟ್ ಕ್ಲಾರಿಟಿ ಕೊಡಲ್ವ ಅಲ್ಲಿ ತನಕ. ನಾಳೆ ಏನಾದರೂ 48,800 ಅಥವಾ ಅದಕ್ಕಿಂತ ಕೆಳಗಡೆ ಮಾರ್ಕೆಟ್ ಕ್ಲೋಸಿಂಗ್ ಆಯಿತು ಅಂತಂದರೆ ಆಗ ನಾವು ನೆಗೆಟಿವ್ ಆಗಿ ಓದ್ತಾ ಹೋಗ್ಬೋದು. ಅಲ್ಲಿ ತನಕ ಅಗ್ರೆಸಿವ್ ಆಗಿ ಪೊಸಿಷನ್ ತೊಗೊಳ್ಳೋಂಥದ್ದು ಬೇಡ ಬ್ಯಾಂಕ್ ನಿಫ್ಟಿನಲ್ಲಿ. ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿ ಎಂಥ ಎಕ್ಸ್ಪೈರಿ ಇವತ್ತು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ 11,450 ಇದ್ದಂಥದ್ದು 11,750 ಅಂದರೆ ಸರಿಸುಮಾರು 300 ಪಾಯಿಂಟ್ಗಳ ಮೂಮೆಂಟು ಅತ್ಯಂತ ಸಣ್ಣ ಇಂಡೆಕ್ಸ್ ಅಂತ ಕರೆಸ್ಕೊಂಡಿರುವಂಥ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಆಗಿದೆ. ಇದೇ ರೀತಿ ನಿಮ್ಗೆ ನೆನಪಿದ್ರೆ ಹೋದಲ್ಲ ಅದ್ರ ಹೋದ ಎಕ್ಸ್ಪೈರಿನಲ್ಲಿ ಆಗಿತ್ತು. ಇಲ್ಲಿ ನೋಡಿ, ಇಲ್ಲಿ ಒಂದು 350 ಪಾಯಿಂಟ್ಗಳ ಮೂಮೆಂಟ್ ಆಗಿತ್ತು. ಯೂಶಲಿ ನಾವೇನು ಮಾತಾಡ್ಕೊತಾ ಇದ್ವಿ, ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಹೊರತುಪಡಿಸಿದ ದಿನ ದೊಡ್ಡದಾಗಿ ಒಂದು ಮೂಮೆಂಟ್ ಆಗುತ್ತೆ, ಎಕ್ಸ್ಪೈರಿ ದಿನ ಸಣ್ಣದಾಗಿ ಮೂಮೆಂಟ್ ಆಗುತ್ತೆ ಅಂತ ಮಾತಾಡ್ಕೊತಾ ಇದ್ವಿ. ಬಟ್ ಆ ಪ್ಯಾಟರ್ನ್ ಚೇಂಜ್ ಆಗ್ತಾ ಇದೆ. ಚೇಂಜ್ ಆದಂಗೆ ನಾವು ಕೂಡ ಚೇಂಜ್ ಮಾಡ್ಕೊತಾ ಹೋಗಬೇಕು. ಯಾಕೆಂದರೆ ನೀವು ನೋಡೋದಾದ್ರೆ ಥ್ರೂ ಔಟ್ ದ ವೀಕ್ ಒಂದೇ ಝೋನಲ್ಲಿತ್ತು. ಈಗ ಎಕ್ಸ್ಪೈರಿ ದಿನಗಳು ಮೂಮೆಂಟ್ ಬರಲಿಕ್ಕೆ ಶುರುವಾಗಿದೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ. ಸೊ ಈಗ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಏನು ಕತೆ ಅಂದರೆ ಒಂದು ಅನ್ಚಾರ್ಟೆಡ್ ಟೆರಿಟರಿಯಲ್ಲೇ ಇದೆ, ಆಲ್ ಟೈಮ್ ಹೈಯಲ್ಲಿದೆ.
11,640 ಅಂದರೆ ಇವತ್ತೇನು ಒಂದು ಬೇಸ್ ಮಾಡಿತ್ತಲ್ಲ ಇದನ್ನ ಬಿಟ್ಟು ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ವಾಪಸ್ ಮತ್ತೆ 11,500 ಲೆವೆಲ್ಗೆ ಬರ್ತಾ ಹೋಗ್ಬೋದು. ಇಲ್ಲ ಅಂತಂದರೆ ಮತ್ತೆ ಮೇಲ್ಗಡೆ ಹೋಗೋ ಸಾಧ್ಯತೆಯೂ ಇರ್ಬೋದು. ಹಾಗಾಗಿ ನೋಡೋಣ 11,750 850 ಏನು ಒಂದು ಹೈ ಮಾಡಿದೆ, ಅದ್ರ ಜೊತೆಗೆ ಕೆಳಗಡೆ 11,500 ಇದು ಒಂದು ಇಂಪಾರ್ಟೆಂಟ್ ಝೋನ್ ಆಗುತ್ತೆ. ಇಲ್ಲಿ ಸುಮಾರು ದಿನ ಉಳಿದ ಮೇಲೆ ಹೋಗುತ್ತಾ ಅಥವಾ ನಾಳೆನ ರಿಜೆಕ್ಷನ್ ಮಾಡ್ಕೊಂಡು ಕೆಳಗಡೆ ಬರುತ್ತಾ ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ, ನೋಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ನಾಳೆ ಫಿನ್ ನಿಫ್ಟಿ ಎಕ್ಸ್ಪೈರಿ ನೋಡಿ. ಫಿನ್ ನಿಫ್ಟಿ ತುಂಬ ಇಂಪಾರ್ಟೆಂಟ್ ಜಾಗದಲ್ಲಿದೆ. ಬ್ಯಾಂಕ್ ನಿಫ್ಟಿ ಥರನೇ ಒಂದು ಇನ್ವರ್ಟೆಡ್ ಹ್ಯಾಮರ್ ಮಾಡಿದೆ, ಆದರೆ ಆಲ್ ಟೈಮ್ ಹೈ ಝೋನ್ ಏನಿತ್ತು ಎಕ್ಸಾಕ್ಟಾಗಿ ಅದನ್ನು ಬಂದು ಇವತ್ತು ಟಚ್ ಮಾಡಿದೆ. ಸೊ ಇದು ಒಂದು ಎಂ ಪ್ಯಾಟರ್ನ್ ಅಂತ ಕೆಲವರು ಕರಿತಾ ಇರ್ಬೋದು. ಇಲ್ಲಿ ಎಂ ಪ್ಯಾಟರ್ನ್ ಆದರೆ ದೊಡ್ಡದಾಗಿ ರಿಜೆಕ್ಷನ್ ಬರುತ್ತೆ ಅಂತ ಅಸಂಪ್ಷನ್ಸ್ ಇರ್ಬೋದು. ಎಲ್ಲದಕ್ಕೂ ಹೇಗೆ ನಾಳೆ ಯಾವ ರೀತಿ ಕ್ಲೋಸಿಂಗ್ ಆಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. 21,600 ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆದಂಥ ಸಪೋರ್ಟು ಈಗ ಫಿನ್ ನಿಫ್ಟಿಗೆ, ಯಾಕೆಂದರೆ ಮಲ್ಟಿಪಲ್ ಟೈಮ್ಸ್ ರೆಸಿಸ್ಟೆನ್ಸ್ ಆದಂಥ ಝೋನ್ ಈಗ ಸಪೋರ್ಟ್ ಆಗ್ತಾ ಹೋಗುತ್ತೆ. 21,800 ಕೂಡ ಸಪೋರ್ಟ್ ಇದೆ. ಸೊ ನಾಳೆ ಏನಾದರೂ ಕೆಳಗಡೆ ಬರ್ತಾ ಇದೆ ಅಂತಂದರೆ 21,800 ತನಕ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಅಂದರೆ ಇವಾಗ ಏನಿದೆಯೋ ಅದಕ್ಕಿಂತ ಒಂದು 150 ಪಾಯಿಂಟ್ಗಳು ಕೆಳಗಡೆ. ಸೊ 22,100 ನಾಳೆ ಕಾಲ್ ರೇಟಿಂಗ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ಇದೇ ಝೋನು ಅಥವಾ ಕೆಳಗಡೆ ಎಲ್ಲರೂ ಓಪನ್ ಆಯಿತು ಅಂತಂದರೆ, ಅಥವಾ ಮೇಲ್ಗಡೆ ಈ ಝೋನ್ ಒಳಗಡೆ ಓಪನ್ ಆಯಿತು ಅಂದರೆ ಒಂದು ಸಣ್ಣ ಝೋನಿನ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗು ಉಳಿಬೋದು. ಇದು ಹಿಂದೆ ಕೂಡ ನಾವು ನೋಡಿದ್ದೀವಿ. ಅಂದರೆ 21,880ರಿಂದ 22,120 ಅಂದರೆ ಒಂದು ಏನು 200-300 ಪಾಯಿಂಟ್ ಇದೆ. ಈ 200-300 ಪಾಯಿಂಟಲ್ಲೇ ಕೂಡ ಒಂದು ಎಕ್ಸ್ಪೈರಿ ಮುಗಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಬಟ್ ವಿಕ್ಸ್ ತುಂಬ ಮೇಲ್ಗಡೆ ಆಚೆ ಆಗ್ತಾ ಇರೋದ್ರಿಂದ ವಾಲಿಟಿಲಿಟಿ ಜಾಸ್ತಿ ಇರುತ್ತೆ. ಅಂದರೆ ಸುಮ್ಮನೆ ತಣ್ಣು ಮುಗಿಸಲ್ಲ, ಇಲ್ಲಿ ದೊಡ್ಡದಾಗಿ ಈ ಥರ ಒಂದು ದೊಡ್ಡದಾಗಿ ಕೆರೆ ದಡ ಮಾಡ್ತಾ ಹೋಗ್ಬೋದು. ಹಾಗಾಗಿ ಸ್ವಲ್ಪ ಪೊಸಿಷನ್ ಇಟ್ಕೊಂಡಾಗ ದೂರ ಪೊಸಿಷನ್ ಇಟ್ಕೊಂಡ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಬಟ್ ಏನಾದರೂ 21,800 ಈ ಝೋನ್ನ ಬಿಟ್ಟು ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ 21,600 ತನಕ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ ಫಿನ್ ನಿಫ್ಟಿ ಮುಂದಿನ ದಿನಗಳಲ್ಲಿ. ಯಾಕೆಂದರೆ ನೋಡಿ ಒಳ್ಳೆ ರ್ಯಾಲಿ ಆಗೋಗಿದೆ. 21,200ರಿಂದ ಕಂಟಿನ್ಯೂಸ್ ಆಗಿ 3-4 ದಿನದಲ್ಲಿ ರ್ಯಾಲಿ ಆಗಿದೆ. ಸೊ ಕರೆಕ್ಷನ್ ಬರ್ತಾ ಹೋಯಿತು ಅಂತಂದರೆ 21,600 ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಒಂದಿಷ್ಟು ಕ್ವಿಕ್ಕಾಗಿ ಸ್ಟಾಕ್ಸ್ಗಳ ಬಗ್ಗೆ ಮಾತಾಡಬೇಕು ಅಂತಂದರೆ ವಾಬಾಗ್ ವಿಎಟೆಕ್ ವಾಬಾಗ್ ಲಿಮಿಟೆಡ್ ಬಗ್ಗೆ ಚಿನ್ಮಯ್ ಅವರು ಕೇಳಿದರು. ಸರ್ ನೋಡಿದೆ, ಇದು ತುಂಬ ಒಳ್ಳೆ ಸೆಕ್ಟರ್ ಅಂತ ಅನ್ಸುತ್ತೆ. ಈ ವಾಟರ್ ಟ್ರೀಟ್ಮೆಂಟ್ ಮಾಡುವಂಥ ಸೆಕ್ಟರ್ ಅಂದರೆ ಕುಡಿಯೋ ನೀರು ಆಗಿರ್ಬೋದು, ಅಥವಾ ಇಂಡಸ್ಟ್ರಿ ವಾಟರ್ ಆಗಿರ್ಬೋದು, ಅಥವಾ ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇದೆಲ್ಲ ಒಂಥರ ಇಂಪಾರ್ಟೆಂಟ್ ಸೆಕ್ಟರ್. ಮುಂಬರುವ ದಿನಗಳಲ್ಲಿ ಇನ್ನೂ ಕ್ರಿಟಿಕಲ್ ಆಗ್ತಾನೆ ಹೋಗುತ್ತೆ ಇಂಥ ಕಂಪ್ನಿಗಳು. ಇವರಿಗೆ ಇಲ್ವಾ ಅಂತಂದರೆ ಕಾಂಪಿಟೇಷನ್ ಖಂಡಿತ ಇದೆ. ಬಟ್ ಇವಾಗ ನೋಡಿದ್ರೆ FI ಅವರೆಲ್ಲ ಆಚೆ ಹೋಗ್ಬಿಟ್ಟಿದ್ದಾರೆ. DIA ಪಬ್ಲಿಕ್ಕು ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ದಂಗೆ ಕಾಣಿಸ್ತಾ ಇದ್ದಾರೆ. ವಾಲ್ಯೂಮ್ ಚೆನ್ನಾಗಿದೆ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು, ಆದರೆ ವ್ಯಾಲ್ಯೂಯೇಷನ್ ಯಾಕೋ ಕೂತ್ಕೊತಾ ಇಲ್ಲ. 25 ಕಂಟ್ರಿಗಿಂತ ಜಾಸ್ತಿ ಕಡೆ ಇವರು ಆಪರೇಟ್ ಮಾಡ್ತಾ ಇದ್ದಾರೆ. ಆದರೆ 2013-14 ಮಾಡಿದಂಥ ಹೈನ ಇವಾಗ ಹೈ ಬ್ರೇಕ್ ಮಾಡಕ್ಕೆ ಬರ್ತಾ ಇದೆ ಅಂತ ಅನ್ಸ್ಬೋದು. ಬಟ್ ಇಲ್ಲೆಲ್ಲರೂ ಒಂದು ಸ್ವಲ್ಪ ನಿಂತು ಈ ಝೋನಲ್ಲೆಲ್ಲ ಇಂಪಾರ್ಟೆಂಟ್ ಆಗಿ ಸಪೋರ್ಟ್ ತೊಗೊಂಡು ಒಂದು ಸ್ವಲ್ಪ ಫೈಟ್ ಆಗಿ ಮೇಲ್ಗಡೆ ಹೋಗಿದ್ರೆ ನಾವು ಕಾನ್ಫಿಡೆಂಟ್ ಆಗಿ ಏನೋ ಒಂದು ಆಗ್ತಾ ಇದೆ ಅಂತ ಹೇಳ್ಬೋದಿತ್ತು. ಬಟ್ ಮಲ್ಟಿ ಇಯರ್ ಹೈ ಆದರೂ ಕೂಡ ಜಸ್ಟ್ ಸೆಕೆಂಡ್ ಅಟೆಂಪ್ಟ್ ಆಗಿರೋದ್ರಿಂದ ಇಲ್ಲಿ ರಿಜೆಕ್ಷನ್ ಬರುವಂಥ ಸಾಧ್ಯತೆ. ಯಾಕೆಂದರೆ ಒಂದು ಡೋಜಿ ಕ್ಯಾಂಡಲ್ ಕೂಡ ಮಾಡಿದೆ. ಇಲ್ಲಿ ವಾಲ್ಯೂಮ್ ಜಾಸ್ತಿ ಆಗ್ತಿದೆ ಅಂತ ನಿಮ್ಗೆ ಅನಿಸಿರ್ಬೋದು. ಬಟ್ ಇಲ್ಲಿ ಯಾರ್ಯಾರು ಆ್ಯಡ್ ಮಾಡ್ಕೊಂಡಿರ್ತಾರೋ ಅವರೆಲ್ಲ ಇಲ್ಲಿ ಎಕ್ಸಿಟ್ ಕೂಡ ಮಾಡ್ತಾ ಇರ್ಬೋದು. ಯಾಕೆಂದರೆ ವಾಲ್ಯೂಮ್ ಅನ್ನೋದು ಯಾವಾಗಲೂ ಕೂಡ ಒಂದು ಡಿಸೀವಿಂಗ್ ಇಂಡಿಕೇಟರ್ ಆಗಿರುತ್ತೆ. ಹಾಗಾಗಿ ಈಗ ಫ್ರೆಶ್ ಅಕಮುಲೇಷನ್ ನಾಟ್ ರೆಕಮೆಂಡೆಡ್. ಫ್ಯೂಚರಲ್ಲಿ ನೋಡ್ತಾ ಹೋಗೋಣಂತೆ. ಈ ಸೆಕ್ಟರ್ ಇಂಪಾರ್ಟೆಂಟ್ ಆಯಿತು ಅಂತಂದರೆ 600 ಇಂಪಾರ್ಟೆಂಟ್ ಸಪೋರ್ಟು ಆ ಲೆವೆಲ್ಗೆ ಏನಾದ್ರು ಬಂತು ಅಂದರೆ ನೀವು ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಡಿಮ್ಯಾಟ್ ನೋಡಿ ಈ ರೇಂಜಲ್ಲಿ ಇದ್ದಾಗ ಆ್ಯಡ್ ಮಾಡ್ಕೊಂಡು ಮರ್ತೋಯ್ತು. ಬಟ್ ಅದಾದಮೇಲೆ ಒಳ್ಳೆ ಬ್ರೇಕ್ಔಟ್ನ ಕೊಟ್ಟಿದೆ. ಈಗ ಒಂದು ಸ್ವಲ್ಪ ಕಾಸ್ಟ್ಲಿ ವ್ಯಾಲ್ಯೂಷನಲ್ಲಿ ನಡೀತಾ ಇರುತ್ತೆ ಡಿಮ್ಯಾಟ್ ಸ್ಟಾಕು. ಈಗ ಒಂದು ಬಸ್ ಸ್ಟ್ಯಾಂಡ್ನ ಮಾಡ್ತಾ ಇದೆ. ಈ ಬಸ್ ಸ್ಟ್ಯಾಂಡ್ ಏನಾದ್ರು ಬ್ರೇಕ್ ಆಗಿ ವಾಪಸ್ 4,000 ಈ ಲೆವೆಲ್ಗೆ ಬಂತು ಅಂತಂದರೆ ನೀವು ಖಂಡಿತ ಆ್ಯಡ್ ಮಾಡ್ಕೋಬೋದು. ಯಾಕೆಂದರೆ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿ ರೀಟೆಸ್ಟ್ ಆಗಿರುತ್ತೆ. ಅಲ್ಲಿಂದ ಬೌನ್ಸ್ ಆಯಿತು ಅಂತಂದರೆ ತುಂಬ ವೇಗವಾಗಿ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಹೇಗೆ ನಾವು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅದಲ್ಲ. ಯಾವುದೇ ಸ್ಟಾಕಲ್ಲಿ ಟ್ರೇಡ್ ಮಾಡೋಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡೋದು ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದೇ ರೀತಿಗೆ ಪೇಟಿಎಮ್ ನೋಡಿ. ಪೇಟಿಎಮ್ಮಲ್ಲಿ ಒಂದೆರಡು ದೊಡ್ಡ ಸೆಲ್ಲಿಂಗ್ ಆದಮೇಲಿಂದ ಸ್ಟಾಕು ಮೇಲೆ ಇದ್ದೇ ಇಲ್ಲ, ಅಲ್ಲೇ ಕೂತ್ಕೊಂಡಿದೆ. ಐ ಥಿಂಕ್ ಮೊನ್ನೆ ರಿಸಲ್ಟ್ ಕೂಡ ಇತ್ತು, ಹೋದ್ವಾರ ಅನ್ಸುತ್ತೆ. ಹೋದ್ವಾರ ರಿಸಲ್ಟ್ ಇತ್ತು. 37% ಪಾಸಿಟಿವ್ ಅರ್ನಿಂಗ್ ಅಂತ ಬಂದಿದೆ. ಇಷ್ಟಾದರೂ ಕೂಡ ಸ್ಟಾಕಲ್ಲಿ ಅಲ್ಲೇ ಇದೆ. ಬಟ್ ಇವಾಗ ಏನಾದರೂ ಡಬ್ಲ್ಯೂ ಪ್ಯಾಟರ್ನ್ ಮಾಡೋದಾದರೆ ಇದು ಬೆಸ್ಟ್ ಟೈಮು. 300ನೇ ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡು ಈ ಸ್ಟಾಕಲ್ಲಿ ಎಂಟರ್ ಆಗೋದಾದರೆ ಯೋಚನೆ ಮಾಡ್ತಾ ಹೋಗೋದು. ಬೇಕಾದಷ್ಟು ಬೇರೆ ಸ್ಟಾಕ್ಗಳಿದೆ. ಬಟ್ ಈ ಗ್ಯಾಪ್ ಅಂತ ಏನಿದೆ, ಈ ಗ್ಯಾಪ್ ಎಲ್ಲ ಒಂದಿನ ಫಿಲ್ ಆಗಲೇಬೇಕು. ಹಾಗಾಗಿ ಈಗ ಏನಾದರೂ ಪೇಟಿಎಮ್ಮಲ್ಲಿ ಎಂಟ್ರಿ ಕೊಡ್ತೀರಾ ಅಂತಂದರೆ ಯೋಚನೆ ಮಾಡ್ಬೋದು. ಡಿಸ್ಕ್ಲೇಮರ್, ನಾನು ಹಿಂದೆ ಪೇಟಿಎಮ್ಮಲ್ಲಿ ಇನ್ವೆಸ್ಟರ್ ಆಗಿದ್ದೆ. ಈ ಝೋನ್ ಬಂದಾಗ ಸುಮಾರು 500 ಆ ಝೋನ್ ಇದ್ದಾಗ, ಆದರೆ 800 ಝೋನ್ ಆದಾಗ ನಾವು ಎಕ್ಸಿಟ್ ಮಾಡ್ಕೊಂಡಿದ್ವಿ. ಅದೇ ರೀತಿ ಈಗ ಒಂದು ದೊಡ್ಡ ವಾಲ್ಯೂಮ್ ಆಗಿದೆ. ಬಟ್ 300 ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಆಗಿರಬೇಕು. ಸ್ವಲ್ಪ ಹುಷಾರಾಗಿ ನೀವು ಟ್ರೇಡ್ ಮಾಡಬೇಕು ಅಥವಾ ಇನ್ವೆಸ್ಟ್ ಮಾಡಬೇಕು ಇಂಥ ಕಂಪ್ನಿಗಳಲ್ಲಿ. ಯಾಕೆಂದರೆ ಸರ್ಕ್ಯೂಟ್ಗಳಾಗುತ್ತೆ. ಸರ್ಕ್ಯೂಟ್ಗಳಾದಾಗ ಲೋಯರ್ ಸರ್ಕ್ಯೂಟ್ ಆಯಿತು ಅಂತಂದರೆ ಬೈಯರ್ಸ್ ಇರೋದಿಲ್ಲ, ಅಪ್ಪರ್ ಸರ್ಕ್ಯೂಟ್ ಆಯಿತು ಅಂತಂದರೆ ಸೆಲ್ಲರ್ಸ್ ಇರೋದಿಲ್ಲ. ಹಾಗಾಗಿ ಸ್ವಲ್ಪ ಹುಷಾರಾಗಿ ಚುಕ್ಕಿ ಇಡೋ ಸ್ಟಾಕಲ್ಲಿ ಸ್ವಲ್ಪ ದೂರ ಇರ್ತೀನಿ. ಬಟ್ ಪೇಟಿಎಮ್ಮು ಸ್ವಲ್ಪ ಪಾಸಿಟಿವ್ ಆಗ್ತಾ ಇದ್ದಾರೆ. 2 ಕ್ವಾರ್ಟರಿಂದ ರಿಸಲ್ಟ್ ಚೆನ್ನಾಗಿ ಬರ್ತಾ ಇದೆ. ಸೊ ನೋಡಿ ತಗೋಣ ಈ ಪ್ಯಾಟರ್ನ್ ಏನಾದರೂ ಇಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ಆಗಿ ಮೇಲ್ಗಡೆ ಹೋಗುತ್ತಾ ಅಂತ. ಸೊ ಕನ್ಸಿಡರಬಲ್ ಆಗಿ ಆರಾಮಾಗಿ ಇನ್ವೆಸ್ಟ್ ಮಾಡಬೇಕು ನೋಡ್ತಾ ಇದ್ರೆ ಅಂದರೆ 400 ಈ ಲೆವೆಲ್ನ ಮೇಲೆ ಏನಾದ್ರು ಹೋಯ್ತು ಅಂದರೆ ಸ್ಟಾಕು, ಆಗ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಬಟ್ ಒಳ್ಳೆ ಬಸ್ ಸ್ಟ್ಯಾಂಡ್ ಆಗಿದೆ. ಬಸ್ ಸ್ಟ್ಯಾಂಡಿಗೆ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಆಗಲೇಬೇಕು. ಅದೇ ರೀತಿಗೆ ಐಎಕ್ಸ್ನ ಇತ್ತೀಚಿನ ದಿನಗಳಲ್ಲಷ್ಟೇ ಮಾತಾಡ್ಕೊಂಡಿದ್ವಿ. ಒಳ್ಳೆ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗ್ತಾ ಇದೆ. ಸ್ಟಾಕಲ್ಲಿ ಒಂದು ಬುಲ್ಲಿಶ್ ಪ್ಯಾಟರ್ನ್ ಫಾರ್ಮ್ ಆಗೋ ಥರ ಕಾಣಿಸ್ತಾ ಇದೆ ಅಂತ ಈಗಲೂ ಅದೇ ವ್ಯೂ ಅನಿಸ್ತಾ ಇದೆ. ಸೊ ಯಾವತ್ತು 170-180 ಲೆವೆಲ್ನ ಇನ್ನು ಬಿಟ್ಟು ಹೋಗುತ್ತೋ 200 ತನಕ 200-220 ಲೆವೆಲ್ನ ಈ ಸ್ಟಾಕು ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಆ್ಯಡ್ ಮಾಡ್ಕೊಳ್ಳೋದಾದರೆ ನೀವು
ನೀವು ಅನಲೈಸ್ ಮಾಡ್ತಾ ಹೋಗ್ಬೋದು. ಡಿಸ್ಕ್ಲೇಮರ್, ನಾನು IEX ಅಲ್ಲಿ ರೀಸೆಂಟಾಗಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿಗೆ ಅಶೋಕ್ ಲೇಲ್ಯಾಂಡ್ ಇವತ್ತು ಆಲ್ಮೋಸ್ಟ್ ಆಲ್ ಟೈಮ್ ಹೈಗೆ ಹೋಗಿ ಆಲ್ ಟೈಮ್ ಹೈಯಲ್ಲೇ ಇದೆ. ನೋಡಿ, ಒಂದು ಇಂಪಾರ್ಟೆಂಟ್ ಝೋನ್ ಆಗಿತ್ತು 167, ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿ ರೀಟೆಸ್ಟ್ ಮಾಡಿ ಹ್ಯಾಮರ್ ಮಾಡಿ ಮತ್ತೆ ಮೇಲ್ಗಡೆ ಹೋಗ್ತಾ ಇದೆ. ಈಗ ಎಲ್ಲಿ ತನಕ ಬೇಕಾದ್ರೂ ಹೋಗ್ಬೋದು, ಯಾಕಂದರೆ ಅನ್ಚಾರ್ಟೆಡ್ ಟೆರಿಟರಿ. ಆದರೆ ಯಾರಾದರೂ ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ ಹೋಲ್ಡ್ ಮಾಡಿ. ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್, ಯಾಕಂದರೆ ಆಟೋ ಸೆಕ್ಟರ್ ತುಂಬ ಒಳ್ಳೆ ರ್ಯಾಲಿ ಕೊಟ್ಟಿದೆ. ನೋಡಿ, 20 ರೂಪಾಯಿ 40 ರೂಪಾಯಿ ಬಂದಂಥ ಸ್ಟಾಕು 2020ರಲ್ಲಿ ಈಗ 220 230 ಅಂದರೆ ಆಲ್ಮೋಸ್ಟ್ 10 ಟೈಮ್ಸ್ ಗ್ರೋತ್ ಅಶೋಕ್ ಲೇಲ್ಯಾಂಡ್ ಆಗಿದೆ. ಜೊತೆಗೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಕೂಡ ಜಾಸ್ತಿ ಆಗ್ತಾ ಇದೆ. ನಿಮಗೆ ಸ್ಟೀಲು ಇದೆಲ್ಲ ಅದಕ್ಕೇನು ಬಾಡಿ ಬೇಕು ಅದೆಲ್ಲ ಜಾಸ್ತಿ ಆಗಿದೆ. ಹಾಗಾಗಿ ಈಗ ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ಡಿಮ್ಯಾಂಡ್ ಜಾಸ್ತಿ ಆಗಿರ್ಬೋದು, EV ಸ್ಪೇಸಲ್ಲೂ ಇದ್ದಾರೆ ಅಶೋಕ್ ಲೇಲ್ಯಾಂಡ್ ಅವರು. ಬಟ್ ಈಗ ಹೊಸದಾಗಿ ಅಕ್ಯುಮುಲೇಷನ್ ಮಾಡೋದು ನಾಟ್ ರೆಕಮೆಂಡೆಡ್. ಬಟ್ ಆಲ್ರೆಡಿ ಯಾರಾದರೂ ಇನ್ವೆಸ್ಟ್ ಮಾಡಿದ್ರೆ ಅಂದರೆ ಒಳ್ಳೆ ಬಿಲ್ಡಪ್ ತೊಗೊಂಡು ಹೋಗ್ತಾರೆ. ನೋಡಿ, ಒಂದು ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ತಾ ಇದೆ. ಹಾಗಾಗಿ 200ನೇ ನೀವು ಟ್ರೈಲಿಂಗ್ SL ಆಗಿಟ್ಕೊಂಡು ಎಲ್ಲಿ ತನಕ ಹೋಗುತ್ತೋ ಅಲ್ಲಿ ತನಕ ಮಾಡ್ಬೋದು. ಯಾವತ್ತು 200ನ ಬ್ರೇಕ್ ಆಗುತ್ತೋ ಅಥವಾ ಕೆಳಗಡೆ ಕ್ಲೋಸಿಂಗ್ ಆಗುತ್ತೋ ಆಗ ನೀವು ಎಕ್ಸಿಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಇಂಡಿಯಾ ವಿಕ್ಸ್ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಇದೆ ನೋಡಿ. 26, 20 ತುಂಬ ವಾಲಟೈಲ್ ಆಗಿದೆ. ಇವತ್ತು 18ರಿಂದ 26 ಇಷ್ಟು ದೊಡ್ಡ ಮೂಮೆಂಟ್ ಆಗಿದೆ ಒನ್ ಡೇನಲ್ಲಿ ಇಂಡಿಯಾ ವಿಕ್ಸು. ಅದು ಜಾಸ್ತಿ ಆದಂಗೆ ವಾಲಟಿಲಿಟಿ ಕೂಡ ಹಾಗೆ ಜಾಸ್ತಿ ಆಗ್ತಾ ಇರುತ್ತೆ. 30 ತನಕ ಹೋಗುತ್ತಾ ಎಲೆಕ್ಷನ್ ವೀಕಲ್ಲಿ ನೋಡೋಣ. ರಣರಂಗದ ರಣಕಳೆಯನ್ನು ಊದ್ಸೋಕ್ಕೆ ಶುರು ಮಾಡಿದ್ದಾರೆ. ಏನಾಗುತ್ತೆ ಅನ್ನೋದಕ್ಕೆ ಇನ್ನೊಂದು ವಾರ ಅಷ್ಟೇ ಬಾಕಿ ಇದೆ. ಸೊ ಸ್ವಲ್ಪ ಹುಷಾರಾಗಿ ಟ್ರೇಡ್ ಮಾಡಿ, ಪೊಸಿಷನ್ನ ಕಮ್ಮಿ ಇಟ್ಕೊಂಡು ಟ್ರೇಡ್ ಮಾಡಿ ಅಂತ ಕೇಳ್ಕೊತೀನಿ. ಇಂಡಿಯಾ ವಿಕ್ಸ್ ಬಗ್ಗೆ ಡೆಡಿಕೇಟೆಡ್ ಆಗಿ 20-25 ನಿಮಿಷದ ವಿಡಿಯೋ ಇದೆ. ಇಂಟ್ರೆಸ್ಟ್ ಇದ್ದವರು ಈ ವಿಡಿಯೋದ ಎಂಡಿಗೆ ಬರ್ತಾ ಇರುತ್ತೆ, ಚೆಕ್ಔಟ್ ಮಾಡ್ತಾ ಹೋಗ್ಬೋದು. 2024ರ ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ. ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಜೀವ ವಿಮೆನ ಹೇಗೆ ಆಯ್ಕೆ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ ಅಂತಂದರೆ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕನ್ನು ಕೊಡ್ತಾ ಇರ್ತೀನಿ, ಅದನ್ನು ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಮತ್ತೊಂದು ಚಾಟ್ ಸ್ಟಾಕ್ನೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.